ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗ್ಲಾಸ್ ಜಾರ್ ತರಿಸಿದ್ದೆ, ಸಾಲ್ಟೇಜ್ ಇತ್ತು. ಹಾಗಾಗಿ ಪ್ಯಾಕಿಂಗ್ 3 ಪ್ಯಾಕ್ ಆಗಿದೆ. ಬುಕ್ಕಿಂಗ್ ಮಾಡಬೇಕಾದ್ರೆ ಅದು ಒಟ್ಟಿಗೆ ಪ್ಯಾಕ್ ತೊಗೊಳ್ಳಿಲ್ಲ, ಸಿಂಗಲ್ ಬುಕ್ಕಿಂಗ್ ತೊಗೊಂಡಿದ್ದು. ಹಾಗಾಗಿ ಸಪ್ರೇಟು ಬುಕ್ ಮಾಡಿದ್ದೆ. ಹಾಗಾಗಿ ಸಪ್ರೇಟು ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಸಾಲ್ಟೇಜ್ ಇತ್ತು ಕಿಚನ್ಗೆ, ಇನ್ನೂ ಬೇಕಿದೆ. ಬಟ್ ಈಗ ಸದ್ಯಕ್ಕೆ ನಾನು 3 ಜಾರ್ಸ್ ಬುಕ್ ಮಾಡ್ಕೊಂಡಿದ್ದೆ. ಅದನ್ನು ನಾನು ಓಪನ್ ಮಾಡ್ತಾಯಿದ್ದೀನಿ. ಈ ಸಾರಿನೇ ಈ ಥರ ಪ್ಯಾಕಿಂಗು ರ್ಯಾಪರ್ ಹಾಕಿದ್ದಾರೆ ವೈಟಲ್ಲಿ. ಲಾಸ್ಟ್ ಟೈಮೆಲ್ಲ ನಾನು ಬುಕ್ ಮಾಡಿಕೊಂಡಾಗ ಬಬಲ್ ಥರ ಬರುತ್ತಲ್ಲ ರ್ಯಾಪ್, ಆ ಥರ ರ್ಯಾಪ್ ಮಾಡಿ ಫುಲ್ ಪ್ಯಾಕ್ ಮಾಡಿ ಕಳಿಸ್ತಾಯಿದ್ರು. ಈ ಸಾರಿ ಈ ರೀತಿ ಪ್ಯಾಕ್ ಮಾಡಿದ್ದಾರೆ. ಡ್ಯಾಮೇಜ್ ಏನೂ ಆಗಿಲ್ಲ. ಸೊ ಗ್ಲಾಸ್ ಜಾರ್ ಅಲ್ವಾ, ಈ ರ್ಯಾಪ್ಗಿನ್ನ ಬಬಲ್ ರ್ಯಾಪ್ ಬರುತ್ತಲ್ಲ ಅದು ಹಾಕಿದ್ರೇ ಇನ್ನು ಬೆಟರು. ಜಾರೆಲ್ಲ ಇನ್ನು ಸೇಫಾಗಿರುತ್ತೆ. ಇದೆಲ್ಲ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಡಬೇಕಲ್ಲ. ಎಲ್ಲ ಚೆಕ್ ಮಾಡ್ಕೊತಿದ್ದೆ, ಎಲ್ಲಾದರೂ ಡ್ಯಾಮೇಜ್ ಆಗಿದೆಯಾ ಏನು. ಡ್ಯಾಮೇಜ್ ಆಗಿದ್ದರೆ ರಿಟರ್ನ್ಗೆ ಹಾಕ್ಬೋದಲ್ಲ. ಹಾಗಾಗಿ ಎಲ್ಲನೂ ಚೆಕ್ ಮಾಡಿಕೊಂಡು 3 ಜಾರ್ಸ್, ಇದು 1 kg ಜಾರ್. ಇದು 1 kg ತರಿಸಿದ್ದೆ, 1 kg ಬೇಕಾಗಿತ್ತು. ಹಾಗಾಗಿ ಏನು ಡ್ಯಾಮೇಜ್ ಏನೂ ಇಲ್ಲ. ಒಂದು ರೌಂಡ್ ಎಲ್ಲ ವಾಶ್ ಮಾಡಿ ಎಲ್ಲ ನೀಟಾಗಿ ಬಟ್ಟೆಯಲ್ಲಿ ಎಲ್ಲ ಒರೆಸಿ ನೀಟಾಗಿ ಎಲ್ಲ ಒಳಗಡೆ ಎಲ್ಲ ನೀಟಾಗಿ ಒರೆಸಿ ಕಾಳೆಲ್ಲ ಅದಕ್ಕೆ ಫಿಲ್ ಮಾಡಿ ಇಡ್ತಾಯಿದ್ದೆ. ಇನ್ನು ಜಾರು ಸಾಲ್ಟೇಜ್ ಇದೆ, ತರಿಸ್ಬೇಕು. ಸದ್ಯಕ್ಕೆ ಈಗ ಸಿಂಪ್ಲಿ 3 ಜಾರ್ಸ್ ಬರ್ಸಿದ್ದೆ, 1 kg ಇದು. ನೆಕ್ಸ್ಟ್ ತರಬೇಕಂದ್ರೆ ಇದು 3/4 kgದು ತರಿಸ್ಬೇಕು. ಅದೊಂದು 3-4 ಜಾರ್ ಬೇಕಿದೆ. ಇಡ್ಲಿಕ್ಕೆ ಪ್ಲೇಸ್ ಇಲ್ಲ, ಇಲ್ಲಿ ಎಲ್ಲ ಫಿಲ್ ಆಗಿಬಿಟ್ಟಿದೆ. ಆಲ್ರೆಡಿ ಫಿಲ್ ಆಗಿ ಹೋಗಿದೆ, ಇಡ್ಲಿಕ್ಕೆ ಜಾಗ ಇಲ್ಲ. ಹಾಗಾಗಿ ಪಕ್ಕದ ಕಬೋರ್ಡಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಈ 3 ಜಾರನ್ನು. ಅಲ್ಲೂ ಇಡ್ಲಿಕ್ಕೆ ಜಾಗ ಇಲ್ಲ. ಗ್ಲಾಸ್ ಬೌಲೆಲ್ಲ ತೆಗಿತಾ ಇದ್ದೀನಿ, ಯಾಕೆಂದರೆ ಸಪ್ರೇಟ್ ಇಟ್ಟಿದ್ದೆ. ಗ್ಲಾಸ್ ಬೌಲ್ ಸ್ಟೆಪ್ ಇಟ್ಟಿದ್ದೆ. ಸೊ ಅದು ಈಗ ಒಂದ್ರ ಮೇಲೆ ಒಂದೊಂದು ಇಡ್ತಾಯಿದ್ದೀನಿ. ವೆಯ್ಟ್ ಜಾಸ್ತಿ ಆಗಿ ಎಲ್ಲಿ ಡ್ಯಾಮೇಜ್ ಆಗಿಬಿಡುತ್ತೋ ಅನ್ನೋದು ಒಂದು ಭಯ ಇದೆ. ಹಾಗಾಗಿ ಇಲ್ಲಿ ಇಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಓಕೆ, ಬಾಯ್.